ಕೆರೆ ಅಂಗಳದಲ್ಲಿ ಕ್ಲೀನ್ ಮ್ಯಾಕ್ಸ್ ಕಂಪನಿಯವರು ಅಕ್ರಮವಾಗಿ ವಿದ್ಯುತ್ ಟವರ್ಗಳನ್ನು ಅಳವಡಿಕೆ ಮಾಡಿದ್ದು ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಸೇನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಬಿಳಿಚೋಡು ಚನ್ನಬಸಪ್ಪ ಅವರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದ ಕೆರೆ ಅಂಗಳದಲ್ಲಿ ಕ್ಲೀನ್ ಮ್ಯಾಕ್ಸ್ ಕಂಪನಿಯವರು ಅಕ್ರಮವಾಗಿ ವಿದ್ಯುತ್ ಟವರ್ಗಳನ್ನು ಅಳವಡಿಕೆ ಮಾಡಲಾಗಿದ್ದು, ಈ ಬಗ್ಗೆ ಸ್ಥಳೀಯರು ಸಣ್ಣ ನೀರಾವರಿ ಇಲಾಖೆಗೆ ದೂರು ನೀಡಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಇದರ ಅರ್ಥ ಏನೆಂದು ಚನ್ನಬಸಪ್ಪ ಅವರು ಪ್ರಶ್ನಿಸಿದ್ದಾರೆ. ಕ್ಲೀನ್ ಮ್ಯಾಕ್ಸ್ ಕಂಪನಿಯವರು ಯಾರ ಅನುಮತಿಯನ್ನು ಪಡೆಯದೆ ದರ್ಪ ಮತ್ತು ದೌರ್ಜನ್ಯದಿಂದ ವಿದ್ಯುತ್ ಟವರ್ಗಳನ್ನು ಅಳವಡಿಸಿದ್ದು, ಈ ಬಗ್ಗೆ ಸ್ಥಳೀಯರು ಪ್ರಶ್ನಿಸಿದರೆ ಅವರ ಮೇಲೆಯೇ ಕಂಪನಿಯವರು ದೌರ್ಜನ್ಯ ನಡೆಸುತ್ತಿದ್ದಾರೆ. ಕೆರೆ ಅಂಗಳದಲ್ಲಿ ವಿದ್ಯುತ್ ಟವರ್ ಅಳವಡಿಸಲು ನಿಮಗ್ಯಾರು ಅನುಮತಿ ನೀಡಿದ್ದಾರೆ, ದಾಖಲೆ ತೋರಿಸಿ ಎಂದರೂ ನೀವ್ಯಾರು ಕೇಳುವುದಕ್ಕೆ ಎಂದು ಸಾರ್ವಜನಿಕರಿಗೆ ಹೆದರಿಸುತ್ತಿದ್ದಾರೆ ಎಂದು ಕನ್ನಡ ಸೇನೆಯ ಚನ್ನಬಸಪ್ಪ ಅವರು ದೂರಿದ್ದಾರೆ. ಅಕ್ರಮವಾಗಿ ಕ್ಲೀನ್ ಮ್ಯಾಕ್ಸ್ ಕಂಪನಿಯವರು ವಿದ್ಯುತ್ ಟವರ್ಗಳನ್ನು, ವಿದ್ಯುತ್ ಲೈನ್ಗಳನ್ನು ಕೆರೆಯ ಅಂಗಳದಲ್ಲಿ ಅಳವಡಿಸಿರುವುದರ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ರಾಘವೇಂದ್ರ ಅವರನ್ನು ಕೇಳಿದರೆ, ಈ ಹಿಂದೆ ಇದ್ದಂಥ ತಹಶೀಲ್ದಾರ್ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತಾರೆ. ಇಂತಹ ವ್ಯವಸ್ಥೆ ನೋಡಿದರೆ ಬೆಕ್ಕಿಗೆ ಗಂಟೆ ಕಟ್ಟುವರ್ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದ್ದು, ಅಕ್ರಮವಾಗಿ ಅಳವಡಿಸಿರುವ ವಿದ್ಯುತ್ ಟವರ್ ಮತ್ತು ವಿದ್ಯುತ್ ಲೈನ್ಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪನವರು ದಾವಣಗೆರೆ ಜಿಲ್ಲಾಧಿಕಾರಿಯವರಿಗೆ ದೂರು ಸಲ್ಲಿಸಿದ್ದು, ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಎನರ್ಜಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಹಿರೇಮಲ್ಲನಹೊಳೆ ಗ್ರಾಮದ ಸರ್ವೆ ನಂಬರ್ 155ರಲ್ಲಿ 28 ವಿದ್ಯುತ್ ಟವರ್ಗಳನ್ನು, ಸರ್ವೆ ನಂಬರ್ 89ರಲ್ಲಿ 7 ವಿದ್ಯುತ್ ಟವರ್ಗಳನ್ನು ಕೆರೆಯ ಅಂಗಳದಲ್ಲಿ ಅಳವಡಿಸಿದ್ದು, ಇವುಗಳಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಕೂಡಲೇ ಅವುಗಳನ್ನು ತೆರವುಗೊಳಿಸುವಂತೆ ದೂರಿನಲ್ಲಿ ಜಿಲ್ಲಾಧಿಕಾರಿಯವರಿಗೆ ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯಿಂದ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಜಗಳೂರು ಕ್ಷೇತ್ರದ ಶಾಸಕರಾದ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪ ಅವರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ಸಬೂಬು ಹೇಳದೆ ಅಕ್ರಮವಾಗಿ ಅಳವಡಿಸಿರುವ ವಿದ್ಯುತ್ ಟವರ್ಗಳನ್ನು ತೆರವುಗೊಳಿಸುವಂತೆ ಖಾರವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ವರ್ತಿಸುತ್ತಿದ್ದು, ಇದು ಯಾವ ಹಂತಕ್ಕೆ ಬಂದು ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಲೀನ್ ಮ್ಯಾಕ್ಸ್ ಕಂಪನಿಯವರು ಅಕ್ರಮವಾಗಿ ವಿದ್ಯುತ್ ಟವರ್ಗಳನ್ನು, ವಿದ್ಯುತ್ ಲೈನ್ಗಳನ್ನು ಅಳವಡಿಸಿರುವುದನ್ನು ತೆರವುಗೊಳಿಸುವಂತೆ ಕನ್ನಡ ಸೇನೆಯ ಚನ್ನಬಸಪ್ಪ ಅವರು ಇಂಜಿನಿಯರ್ ರಾಘವೇಂದ್ರ ಅವರನ್ನು ಕೇಳಿದಾಗ, ಇಂಜಿನಿಯರ್ ರಾಘವೇಂದ್ರ ಅವರು ಏನು ಹೇಳಿದರು ಎಂಬುದನ್ನು ಆಡಿಯೋದಲ್ಲಿ ನೀವೇ ಕೇಳಿ. ಸರ್ಕಾರಿ ಜಾಗದಾಗ ಹಾಕಿರೋದಕ್ಕೆ 1 ವಾರ ಬೇಕಾ ತೆರವು? ಈಗ ಹಾಕಿ ಎಷ್ಟು ತಿಂಗಳಾಯ್ತು? 2 ತಿಂಗಳಾಗಿದೆ. ಮಾತಾಡ್ತಡಿಯ ಈಗ 2 ತಿಂಗಳಾಯ್ತು. 2 ತಿಂಗಳಿಂದ ನೀವು ಮತ್ತೆ ಏನು ಕ್ರಮ ತಗೊಂಡಲ್ಲ? ಇಲ್ಲ, ತಗೊಂಡಿದೀವಲ್ಲ, ಲೆಟರ್ ಬರ್ದಿದೀವಲ್ಲ. ಅಲ್ಲ ಸರ್, ನೀವು ಪೆನ್ ಹೇಳ್ತಾ ಲೆಟರ್ ಬರೆದಿರಿ, ಅದನ್ನ ಯಾಕೆ ನಿಂತಿದ್ ಮಾಡಕ್ಕಾಗಲ್ಲ? ನಿಂತಿದ್ದು ಹಂಗೆ ಮಾಡಕ್ ಬರಲ್ಲ. ತಹಶೀಲ್ದಾರ್ ಬರ್ಬೇಕು ಅದಕ್ಕೆ ನಿಂತಿದ್ದು ಮಾಡ್ಸಕ್ಕೆ. ಇಲ್ಲಾಂದ್ರೆ ನಿಮ್ ಕೈಲಿ ಅದನ್ನ ತೆರವುಗೊಳಿಸಕ್ಕಾಗಲ್ಲ. ಇಲ್ಲ, ತಹಶೀಲ್ದಾರ್ ಇಲ್ದರೆ ನಾವು ಮಾಡಕ್ ಬರಲ್ಲ. ನನಗೊಂದು 2 ಎಕರೆ ಅಲ್ಲಿ ಏನಾರು ಜಮೀನು ಕೊಡ್ತೀರಾ ಸರ್ ಕೆರೆಯಾಗ? ಇದ್ರೆ ಕೊಡಂತ ಹೇಳ್ರಿ ಸಾಹೇಬ್ರೆ. ಹಂಗೆ ಕೊಡಕ್ ಬರೋದಿದ್ರೆ ಹೇಳ್ರಿ, ನೀವು ಆಲ್ರೆಡಿ ಕೊಟ್ಟಿದ್ದೀರಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಮತ್ತೆ ಅವನ ಹೆಂಗ್ ಹಾಕಿದ? ಮತ್ತೆ ಅವನ್ನ ರದ್ದು ಮಾಡಲ್ಲ. ಹಾಕಿದಾನೆ, ಅನಧಿಕೃತವಾಗಿ ಹಾಕಿದಾನೆ ಅಂತ ಕ್ರಿಮಿನಲ್ ಕೇಸ್ ಮಾಡಿ ಇದನ್ನ ಕ್ರಿಮಿನಲ್ ಕೇಸೇ ಮಾಡ್ತೀವಿ. ಎಷ್ಟು ದಿವಸ ಬೇಕು? 1 ವಾರ ಬೇಕು. 1 ವಾರ ಬೇಕು. 1 ವಾರ ನೀವೇನಾದ್ರೂ ಕಟ್ ಮಾಡಿಲ್ಲ, ನಿಮ್ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಹೋರಾಟ ಮಾಡ್ತೇವೆ. ನೀವೇ ಇದಕ್ಕೆ ಇನ್ವಾಲ್ವ್ ಆಗಿದ್ದೀರಿ ಅಂತ. ಆಯ್ತು, ಮಾಡ್ತೇವೆ. ಸರ್ಕಾರಿ ಜಾಗದಾಗ ಹಾಕಿರೋದಕ್ಕೆ 1 ವಾರ ಬೇಕಾ ತೆರವು? ಈಗ ಹಾಕಿ ಎಷ್ಟು ತಿಂಗಳಾಯ್ತು? 2 ತಿಂಗಳಾಗಿದೆ. ಮಾತಾಡ್ತಡಿಯ ಈಗ 2 ತಿಂಗಳಾಯ್ತು. 2 ತಿಂಗಳಿಂದ ನೀವು ಮತ್ತೆ ಏನು ಕ್ರಮ ತಗೊಂಡಲ್ಲ? ಇಲ್ಲ, ತಗೊಂಡಿದೀವಲ್ಲ, ಲೆಟರ್ ಬರ್ದಿದೀವಲ್ಲ. ಅಲ್ಲ ಸರ್, ನೀವು ಪೆನ್ ಹೇಳ್ತಾ ಲೆಟರ್ ಬರೆದಿರಿ, ಅದನ್ನ ಯಾಕೆ ನಿಂತಿದ್ ಮಾಡಕ್ಕಾಗಲ್ಲ? ನಿಂತಿದ್ದು ಹಂಗೆ ಮಾಡಕ್ ಬರಲ್ಲ. ತಹಶೀಲ್ದಾರ್ ಬರ್ಬೇಕು ಅದಕ್ಕೆ ನಿಂತಿದ್ದು ಮಾಡ್ಸಕ್ಕೆ. ಇಲ್ಲಾಂದ್ರೆ ನಿಮ್ ಕೈಲಿ ಅದನ್ನ ತೆರವುಗೊಳಿಸಕ್ಕಾಗಲ್ಲ. ಇಲ್ಲ, ತಹಶೀಲ್ದಾರ್ ಇಲ್ದರೆ ನಾವು ಮಾಡಕ್ ಬರಲ್ಲ. ನನಗೊಂದು 2 ಎಕರೆ ಅಲ್ಲಿ ಏನಾರು ಜಮೀನು ಕೊಡ್ತೀರಾ ಸರ್ ಕೆರೆಯಾಗ? ಇದ್ರೆ ಕೊಡಂತ ಹೇಳ್ರಿ ಸಾಹೇಬ್ರೆ. ಹಂಗೆ ಕೊಡಕ್ ಬರೋದಿದ್ರೆ ಹೇಳ್ರಿ, ನೀವು ಆಲ್ರೆಡಿ ಕೊಟ್ಟಿದ್ದೀರಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಮತ್ತೆ ಅವನ ಹೆಂಗ್ ಹಾಕಿದ? ಮತ್ತೆ ಅವನ್ನ ರದ್ದು ಮಾಡಲ್ಲ. ಹಾಕಿದಾನೆ, ಅನಧಿಕೃತವಾಗಿ ಹಾಕಿದಾನೆ ಅಂತ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಇದನ್ನ ಕ್ರಿಮಿನಲ್ ಕೇಸೇ ಮಾಡ್ತೀವಿ. ಎಷ್ಟು ದಿವಸ ಬೇಕು? 1 ವಾರ ಬೇಕು. 1 ವಾರ ಬೇಕು. 1 ವಾರ ನೀವೇನಾದ್ರೂ ಕಟ್ ಮಾಡಿಲ್ಲ, ನಿಮ್ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಹೋರಾಟ ಮಾಡ್ತೇವೆ. ನೀವೇ ಇದಕ್ಕೆ ಇನ್ವಾಲ್ವ್ ಆಗಿದ್ದೀರಿ ಅಂತ. ಆಯ್ತು, ಮಾಡ್ತೇವೆ.